Hi guys, Namaskara. Welcome back to Kannada Trading Hub. As I said, this video is exclusive for Gold Weekly Analysis. ಮುಂದಿನ ವಾರಕ್ಕೆ last week ನಾನು ಹೇಳ್ದಂಗೆ gold is bullish and I only look for bullish. Like last week 2 ದಿನ ಟ್ರೇಡ್ ಮಾಡೋಕ್ಕಾಗಿಲ್ಲ. Every trade will be uploaded at shots, whatever I'm taking. Everything ಈಚ್ ಆ್ಯಂಡ್ ಲಾಸಸ್ ಕೂಡ ಹಾಕ್ತೀನಿ. ನನ್ನ ಲಾಸಸ್ ತಗೊಂಡಿಲ್ಲ, ನಾನು ಹಾಕಿಲ್ಲ ಅಷ್ಟೇ. ಸಿಂಪಲ್. ನಾನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀನಿ ಇನ್ ಕೇಸ್ ಆಫ್ ಟ್ರೇಡಿಂಗ್, ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್ ಆ್ಯಂಡ್ ಎವ್ರಿಥಿಂಗ್. ಈವನ್ ಇನ್ ಮೈ ಲೈಫ್ ಐ ಫಾಲೋ ದ ಸೇಮ್ ಡಿಸಿಪ್ಲಿನ್. ಐ ರಿಯಲಿ ಡೋಂಟ್ ಟೇಕ್ ಒನ್ಸ್ ಐ ಹಿಟ್ ಮೈ 1% ಪ್ರಾಫಿಟ್ ಪರ್ ಡೇ ಆರ್ 2%. ಇಟ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಹೋಗ್ತಾನೆ ಇದ್ದರೆ ನಾನು ಬಿಟ್ಟಿರ್ತೀನಿ, ಅದ್ರ ಪಾಡಿಗೆ ಅದು ಪ್ರಾಫಿಟ್ಸ್ ಬರುತ್ತೆ. ಬಟ್ ಡಿಸಿಪ್ಲಿನ್ ಅನ್ನೋದು, there is a limit where you keep stop losses, where you trail your stop losses. Everything matters. So as ಅದೆಲ್ಲ ಬಿಟ್ಟು ಪ್ರತಿ ಒಂದು ವಾರನೂ ಇದೇ ಥರ ವೀಕ್ಲಿ ಅನಾಲಿಸಿಸ್ ಕೊಡ್ತಾ ಇರ್ತೀನಿ. ಲಾಸ್ಟ್ ವೀಕ್ ನಾನು ಹೇಳ್ದಂಗೆ ಗೋಲ್ಡ್ ಇಸ್ ಬುಲಿಶ್, ಈ ವಾರನೂ ಅದನ್ನೇ ಹೇಳ್ತಿದ್ದೀನಿ, ಗೋಲ್ಡ್ ಇಸ್ ಸ್ಟಿಲ್ ಬುಲಿಶ್. ನೀವು ಬೈ ಮಾಡುವ ಲೆವೆಲ್ಸ್ ಕೂಡ ಹೇಳ್ತೀನಿ ನಾನು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಐ ಆಮ್ ಆನ್ ಡೈಲಿ ಟೈಮ್ ಫ್ರೇಮ್ now. As you can see, there's a clear market structure over here. Okay. Let me show. So any point of time, high, low, high, low, high, low, still higher high ಅಲ್ಲಿ ಇದೆ ಇವಾಗ ಗೋಲ್ಡ್. ಓಕೆ, ಇದನ್ನ ಡೈರೆಕ್ಟ್ ಹಾಕೊಂಡಿದ್ದೀನಿ still. So when it comes to levels, let's take one key level on the daily time frame. Would be this. Okay, for retracement. I'm waiting for gold to retrace. Gold ಏನೇ ಇದ್ರೂ ರಿಟ್ರೇಸ್ ಆಗೋದಾ ನೋಡುವ. ಇನ್ ಕೇಸ್ ವಿ ಹ್ಯಾವ್ ಟು ಬೈ ಇಲ್ಲಿಂದ ಮೇಲೆ. ಸೊ ದಿಸ್ ಈಸ್ ಆನ್ ಅ ಡೈಲಿ ಟೈಮ್ ಫ್ರೇಮ್. ಸೊ ಎಷ್ಟು ಪಿಪ್ಸ್ ರೇಂಜ್ ಇದೆ ಇಲ್ಲಿ? 600 ಪಿಪ್ಸ್. ಯಾರು ವೇಟ್ ಮಾಡ್ತೀನಿ ಅಂತೀರಾ? ಗೊತ್ತು. ಅವಾಗ ಏನು ಮಾಡಬೇಕು? ರಿಸ್ಟ್ರೈನ್ ಮಾಡಬೇಕು ಫಾರ್ 4 hours. ಫೈಂಡ್ ದ ಕೀ ಲೆವೆಲ್ಸ್. ಸಿ, ಯಾಕೆ ಸಿಗಲ್ಲ? ಪ್ರತಿಯೊಂದು ಕಡೆನೂ ಮಾರ್ಕೆಟ್ ಸ್ಟ್ರಕ್ಚರ್ ಇದೆ. ಆ ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ನಾವು ಫಾಲೋ ಮಾಡಬೇಕಾಗಿರೋದು ಅಷ್ಟೇ. ಇಲ್ಲೊಂದು ಡಿಮ್ಯಾಂಡ್ ಏರಿಯಾ ಇದೆ when it comes to 4 hours. So this will be my 4 hours and daily key levels waiting for retracement. So price has to come down if you have to buy. This is my strategy and my policy. I usually trade like this. ಹಿಂಗೆ ಟ್ರೇಡ್ ಮಾಡೋದು. I only trade on retracements and market structures. Without any shift, I don't enter any trade. So ಇಲ್ಲೂ ನೀವು ನೋಡೋದಾದ್ರೆ 300 pip range. ಡೈಲಿ ಟ್ರೇಡರ್ಸ್, ಸ್ಕ್ಯಾಲ್ಪರ್ಸ್ ಇವರೆಲ್ಲ ವೇಟ್ ಮಾಡಲ್ಲ, ಅವ್ರಿಗೆಲ್ಲ ಪೇಷನ್ಸ್ ಇಲ್ಲ, ನಂಗೆ ಗೊತ್ತು. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. ನಾನು ಎಲ್ಲ ಟ್ರೇಡು ಮಾಡ್ತೀನಿ. ನನ್ನ ಸ್ಕ್ಯಾಲ್ಪರು ಕೂಡ ಹೌದು, ನನ್ನ ಸ್ವಿಂಗ್ ಟ್ರೇಡರ್ ಕೂಡ ಹೌದು. ಐ ನೋ ಐ ಹ್ಯಾವ್ ಪೇಷನ್ಸ್, ಐ ಕ್ಯಾನ್ ವೇಟ್ ಫಾರ್ ದ ಲೆವೆಲ್ಸ್. ಸೊ ಐ ಡೂ ಎವ್ರಿಥಿಂಗ್. ಸೊ ವೇಟ್ ಫಾರ್ 15 minutes ಸ್ಟ್ರಕ್ಚರ್ ಚೇಂಜ್. 2 ಲೆವೆಲ್ ಇದೆ ಇಲ್ಲಿ ವೆನ್ ಇಟ್ ಕಮ್ಸ್ ಟು 15 minutes. ಐದರ್ ವೇಟ್ ಫಾರ್ ದಿಸ್ ರಿಟ್ರೇಸ್ಮೆಂಟ್ ಆರ್ ತುಂಬ ಪೇಷನ್ಸ್ ಇದೆ, A+ ಅಲ್ಲೇ ತಗೋತೀನಿ ಅನ್ನೋರಾಗೆ ಇದೊಂದು ಕೀ ಲೆವೆಲ್ ಕೊಡ್ತೀನಿ. ನಾವು ನೆಕ್ಸ್ಟ್ ವೀಕ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೈಸ್ ಹ್ಯಾಸ್ ಟು ಕಮ್ ಡೌನ್ ಟು ದಿಸ್ ಲೆವೆಲ್. ಇಲ್ಲಿಂದ ಬೈ ತಗೋಬೋದು. ಆರ್ ದೇರ್ ಇಸ್ ಒನ್ ಮೋರ್ ಥಿಂಗ್, ಪ್ರೈಸ್ ಕ್ಯಾನ್ ಗೋ ಲೈಕ್ ದಿಸ್ ಆಸ್ ವೆಲ್. ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ಕನ್ಫರ್ಮೇಷನ್ಸ್ ಬಿಫೋರ್ ಯು ಎಂಟರ್ ಎ ಟ್ರೇಡ್. ಏನೋ ಸುಮ್ಮನೆ ಲೆವೆಲ್ ಹಾಕ್ಬಿಟ್ಟಿದ್ದೀನಿ ತಗೋಬಿಡೋಣ ಅಂತೇನಿಲ್ಲ, ಆಯಿತಾ? ಲೆವೆಲ್ಸ್ ಆರ್ ಕೀ ಲೆವೆಲ್ಸ್. ಕನ್ಫರ್ಮೇಷನ್ ಕೊಡೋಕೆ ಮುಂಚೆ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗ್ಬೋದು. ಕೀ ಪಾಯಿಂಟ್ ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕು ಅಂದರೆ 2612 ಇಲ್ಲ 2613, 2612 500 ಅಲ್ಲೇ ತಗೋಬೋದು. ಸೊ ದಿಸ್ ಏರಿಯಾ ವಿಲ್ ಬಿ 2612 500, ಸಾರಿ
3.2.500 either level. Illa andre if you can wait, you can wait for this level. This would be 2605.300. ಎರಡು ಲೆವೆಲ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಕ್ ಅನಾಲಿಸಿಸ್ಗೆ. ಐದರ್ ಟ್ರೇಡ್ ಫ್ರಮ್ ಹಿಯರ್ ಆರ್ ಯು ಹ್ಯಾವ್ ಟು ವೇಟ್ ಫಾರ್ ಎ ಪ್ಲಸ್. ಲೈಕ್ ಇವಾಗ ತಾನೇ ಮಾರ್ಕೆಟಿಗೆ ಬಂದಿರೋರು ಭಯದಲ್ಲಿ ಎಂಟ್ರಿ ಆಗಲೋ ಬೇಡವೋ, ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅನ್ನೋರಿಗೆ ಐ ಓನ್ಲಿ ಸಜೆಸ್ಟ್ ಟ್ರೇಡ್ ದಿಸ್ ಲೆವೆಲ್ 2605.30 ಬಿಕಾಸ್ ಯು ನೋ ವೈ, ಎರಡು ಸಲ ಆಲ್ರೆಡಿ ಇಲ್ಲೊಂದು ಲೆವೆಲ್ ಇದೆ. ಬಿಕಾಸ್ ನಾನು ಇದನ್ನು ಕೊಡ್ಬೋದಿತ್ತು, ಯಾಕೆ ಕೊಡ್ತಾ ಇಲ್ಲ ಗೊತ್ತಾ? ಯಾರಾದರೂ ಹೇಳ್ತೀರಾ? ಕಮೆಂಟಲ್ಲಿ ಹೇಳಿದ್ರೆ ಫ್ರೀಯಾಗಿ ಹೇಳ್ತೀನಿ ನಾನು. ಯಾಕಂದರೆ ಇಡೀ ನಾನು ಹೇಳ್ತೀನಿ, ಇಟ್ ಆಲ್ರೆಡಿ ಬೀನ್ played. Once the level is being played, there is no use of testing it again and again. So I don't play levels twice. ಎರಡು ಸಲ ಲೆವೆಲ್ ಪ್ಲೇ ಆಗಿದ್ರೆ ಮತ್ತೆ ನಾನು ಆ ಲೆವೆಲ್ಸ್ಗೆ ಹೋಗಲ್ಲ. ಸೊ you know why this would be the levels. I hope everybody understood. This is actually gold. Okay, so next week with the boost and everything, come on guys, ನೋಡಿರೋರು ಅಟ್ಲೀಸ್ಟ್ ಕಮೆಂಟ್ ಮಾಡಿ. ತುಂಬ ಏನಾದರೂ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಇಮೇಲ್ ಇದೆ, ಪಿಂಗ್ ಮಾಡಿ, ಮೇಲ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸರಿ, ವಿದಾಯ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. I'll be waiting for more and more and more subscribers to come. I have to grow this family as much as possible. I have to share my knowledge as much as possible. ಸೊ ಎಲ್ಲ ಲೆವೆಲ್ಸು ಕೊಟ್ಟಿದ್ದೀನಿ. ಯಾರ್ಯಾರು ಎಲ್ಲೆಲ್ಲಿ ಟ್ರೇಡ್ ಮಾಡ್ಕೊಳ್ತೀರೋ ಟ್ರೇಡ್ ಮಾಡ್ಕೊಳ್ಳಿ. ಡೈಲಿ ಲೆವೆಲ್ಸ್ ಕೊಟ್ಟಿದ್ದೀನಿ, 4 hour ಲೆವೆಲ್ ಕೊಟ್ಟಿದ್ದೀನಿ, ಆ್ಯಂಡ್ ಆಲ್ಸೋ 15 minutes ಕೂಡ ಕೊಟ್ಟಿದ್ದೀನಿ. ಓಕೆನಾ? ಇನ್ನೊಂದು ಹೇಳೋದು ಮರ್ತಾರೆ, ಜಸ್ಟ್ ಇನ್ ಕೇಸ್ 15 minutesಲ್ಲಿ ಈ ಲೆವೆಲ್ ಕೆಳಗಡೆ ಬಂತು ಅಂದರೆ ದೇರ್ ವಿಲ್ ಬಿ ಅ ಚೇಂಜ್ ಆಫ್ ಕ್ಯಾರೆಕ್ಟರ್. ಓಕೆ, ಆ್ಯಸ್ ಇಲ್ಲಿಂದ ಕೆಳಗಡೆ ಹೋದರೆ ಸೆಲ್ಲಿಂಗ್ ಹೋಗುತ್ತೆ. ಜಸ್ಟ್ ಇನ್ 15 minutes ಹೇಳ್ತಾ ಇದ್ದೀನಿ. ಓಕೆ, ಸೊ ಆಲ್ ದ ಲೆವೆಲ್ಸ್ ಆರ್ ಗಿವನ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಗೋಲ್ಡ್ ನೆಕ್ಸ್ಟ್ ವೀಕ್ ಪ್ಲೀಸ್ ಮೇಕ್ ಸಮ್ ಮೋರ್ ಪ್ರಾಫಿಟ್ಸ್. ಕಮ್ ಆನ್ ಗೈಸ್, ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. I'll be there. See you all. Have a great weekday. Tips na collect ಮಾಡಿ. Enjoy.